ನಮಸ್ತೆ, ನಾನು ನಿಮ್ಮ ಚಂದು. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಪಯಣ ಅಂತ ಇದ್ದೀರಾ? ಇವತ್ತು ಬೆಂಗಳೂರಿನ ರಾಜಾಜಿನಗರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತು ಮದುವೆಗೆ ಹೋಗೋಣ. ಶುಕ್ರವಾರ ಮದುವೆ. ಇದು ಶುಕ್ರವಾರ ಅಂದರೆ ಅಮ್ಮನ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಗುರುವಾರ ಶುಕ್ರವಾರ ಮದುವೆ ಇತ್ತು. ರಿಸೆಪ್ಷನ್ನಿಗೆ ಹೋಗೋಕ್ಕಾಗಲಿಲ್ಲ. ಗುರುವಾರ ನಮ್ಮನೆಯವರು ರಿಸೆಪ್ಷನ್ಗೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಇದ್ದರು. ರಿಸೆಪ್ಷನ್ನಿಗೆ ಅಂದರೆ ಹಬ್ಬದ ದಿನ ಅಮ್ಮನ ಮನೆಯಲ್ಲಿ ಹಬ್ಬ ಬಿಟ್ಟು ಹೇಗೆ ಹೋಗೋದು, ಜಾತ್ರೆಗೆ ಹೋಗೋದು ಬೇಡವಾ? ಹಾಗಾಗಿ ನಾನು ಶುಕ್ರವಾರ ಹೋಗೋಣ ಅಂಥೇಳಿ ಮುಹೂರ್ತಕ್ಕೆ ಶುಕ್ರವಾರನೇ ಹೋಗ್ತಾಯಿದ್ದೀವಿ. ಮಾರ್ನಿಂಗು 7:30 ಆಗಿತ್ತು ಮನೆಯಿಂದ ಹೊರಟಾಗ. ನಾವು ಬೆಂಗಳೂರಿಗೆ ತುಮಕೂರು ಬೆಂಗಳೂರು ಹೈವೇನಲ್ಲೇ ಹೋಗ್ತಾಯಿದ್ದೀವಿ. ಬೆಂಗಳೂರಿಗೆ ನಾವು ಮದುವೆಗೆ ಹೋಗ್ತಾ ಇದ್ವಲ್ಲ, ನಾವು ಎಲ್ಲ ಕೂಡ ಒಟ್ಟಿಗೆ ಕುಂಭಮೇಳಕ್ಕೆ ಹೋಗಿದ್ವು. ಕಾಶಿ ಮತ್ತು ಅಯೋಧ್ಯೆ ಎಲ್ಲ ನೋಡ್ಕೊಂಡು ಬಂದಿದ್ದು ಅವ್ರ ಕಾರ್ನಲ್ಲೇ ಹೋಗಿದ್ದು. ನಮ್ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದು ಬೆಸ್ಕಾಮ್ನಲ್ಲಿ ಆಫೀಸ್ ವರ್ಕ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಆಫೀಸ್ನಲ್ಲಿ ಪೂರ್ಣಿಮಾ ಅವರು ಕೂಡ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಿಚಯ. ಅವರು ಮದುವೆಗೆ ಇನ್ವೈಟ್ ಮಾಡಿದರು, ನನಗೂ ಕೂಡ ಫೋನ್ ಮಾಡಿದರು ಬನ್ನಿ ಮದುವೆಗೆ ಅಂತ ಹೇಳಿ. ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. ಅವರು ನಮ್ಮನೆಯವ್ರಿಗೂ ಹೇಳಿ ನನ್ನನ್ನು ಕೂಡ ಕರೆದಿದ್ರು. ಒಂದೊಂದು ಸಲ ಅನಿಸುತ್ತೆ ಈ ಸಂಬಂಧಗಳಿಗಿಂತ ಇಂಥ ಫ್ರೆಂಡ್ಶಿಪ್ಪೇ ಎಷ್ಟೋ ಚೆನ್ನಾಗಿರುತ್ತೆ. ನಾವು ಮದುವೆಗೆ ಹೋಗ್ತಾ ಇದ್ದೀವಲ್ಲ, ಅವ್ರದ್ದು ಮೈಸೂರು, ಮದುವೆ ನಡೀತಾ ಇರೋದು ಬೆಂಗಳೂರಿನಲ್ಲಿ. ನಾವು ತುಮಕೂರಿನವರು. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಏಂತಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನನಗಂತೂ ಈ ಸಂಬಂಧಗಳೇ ಯಾವೂ ಬೇಡ ಅನಿಸ್ಬಿಟ್ಟಿದೆ, ಯಾರೂ ಬೇಡ ಅನಿಸ್ಬಿಟ್ಟಿದೆ. ಅಷ್ಟು ನೋವನ್ನು ಕೊಟ್ಬಿಟ್ಟಿದ್ದಾವೆ ಈ ಸಂಬಂಧಗಳು. ನಿಜ ಹೇಳಬೇಕು ಅಂದರೆ ನಮ್ಮನೆಯವರು ಇರೋದ್ರಿಂದನೇ ನಾನಿರೋದು. ಅವರಿಲ್ಲ ಅಂದಿದ್ರೆ ನಾನಂತೂ ಇರ್ತಿರಲಿಲ್ಲ. ಬನ್ನಿ ಇವಾಗ ಮದುವೆ ಹೋಗೋಣ. ಇಂಥದ್ದೆಲ್ಲ ಎಂತಕ್ಕೆ. ಈ ಮಾರುತಿ ಸುಜುಕಿರೆ ಮುರುಡೇಶ್ವರದಲ್ಲಿ ಅದು ಇದನ್ನು ಮಾಡಿಸಿರೋದು. ಮುರುಡೇಶ್ವರದಲ್ಲಿ ಆರ್ಚ್ ಮಾಡಿಸಿರಲ್ಲ ಈಶ್ವರಂದು ಶಿವಂದು. ನಾನು ಅಷ್ಟೇ, ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ. ಏನಕ್ಕೋ ಗೊತ್ತಿಲ್ಲ, ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ನನ್ನ ಹೊಸ ಯೂಟ್ಯೂಬ್ ಕುಟುಂಬ ಸಿಕ್ಕಿದೆ ನನಗೆ. ಅದರಲ್ಲಿ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನಿಂದ ಬೇಜಾರಾಗಿದ್ದರೆ ಸಾರಿ. ಬನ್ನಿ ಇವಾಗ ಮದುವೆಗೆ ಹೋಗೋಣ ಅಂತ ಹೇಳಿ ಏನೇನೋ ಹೇಳ್ತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ. ನಿಮಿಷ ಆಯ್ತು. ಮಧ್ಯಾಹ್ನ ಆಯಿತು, ಮದುವೆ ಮುಗಿಸ್ಕೊಂಡು ಬರೋದು. ಅಲ್ಲೇ ಲಾಲ್ಬಾಗ್ ಹೋಗೋಣ ಅಂಥೇಳಿ ಕರ್ಕೊಂಡೋಗಿದ್ರು. ತುಂಬ ಚೆನ್ನಾಗಿದೆ ಬಾ ಅಂತ. ನಾನು ಒಂದು ದಿವಸ ಯಾವತ್ತೂ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಬೆಂಗಳೂರಿಗೆ ಒಂದು 2-3 ಸಲ ಹೋಗಿದ್ದೀನಿ, ಆದರೆ ಸರಿಯಾಗಿ ನೆನಪಿಲ್ಲ. 3 ಸಲ ಹೋಗಿದ್ದೀನಿ ಅನಿಸುತ್ತೆ. ಇದು 4ನೇ ಸಲ ಬೆಂಗಳೂರಿಗೆ ಹೋಗ್ತಾ ಇರೋದು. ಅವ್ರು ಹಂಗಂತ ಇದ್ದರು, ಬಾ ಕರ್ಕೊಂಡೋಗ್ತೀನಿ, ತೋರಿಸ್ಕೊಂಡು ಬರ್ತೀನಿ ಬಾ ಇವತ್ತು ಅಂತ ಹೇಳಿ. ಹಾಗಾಗಿ ಬೆಂಗಳೂರೆಲ್ಲ ಸುತ್ತಾಡ್ಕೊಂಡು ಬಂದ್ವು ಇವತ್ತು. ಹಾಗೆಯೇ ಲಾಲ್ಬಾಗಿಗೆ ಕರ್ಕೊಂಡೋಗಿದ್ರು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಪಾರ್ಕು. ಹಾಗೆ ಮಕ್ಕಳೇನು ಬಂದಿರಲಿಲ್ಲ. ನಾನು ನಮ್ಮನೆಯವರು ಇಬ್ಬರು ಅಷ್ಟೇ ಮದುವೆಗೆ ಹೋಗಿದ್ದು. ಅವರಿಬ್ಬರು ದೂರ ಬೆಂಗಳೂರಿಗೆ ಅಂತ ಹೇಳಿ ಬರಲೇ ಇಲ್ಲ. ನಾವು ಒಳಗಡೆ ಬರ್ತಿದ್ದ ಹಾಗೆಯೇ ಕಾರನ್ನು ಪಾರ್ಕ್ ಮಾಡೋದಕ್ಕೆ ಪೇ ಮಾಡಿಸ್ಕೊತಾರೆ. ನಾವು ಪೇ ಮಾಡಿ ಕಾರ್ ಪಾರ್ಕ್ ಮಾಡಿ ಬಂದ್ವಿ. ಬರ್ತಿದ್ದಂಗೆ ನೋಡಿ ಬೋನ್ಸಾಯಿ ಪಾರ್ಕ್
ಹೋಗೋಣ ಬನ್ನಿ ಬೋನ್ಸಾಯಿ ಪಾರ್ಕ್ ನೋಡೋದಕ್ಕೆ. ಇಲ್ಲೆಲ್ಲ ಪುಟಾಣಿ ಚಿಕ್ಕ ಚಿಕ್ಕ ಗಿಡಗಳು ಎಲ್ಲ 30 ವರ್ಷ ಅಂತ ಎಲ್ಲ ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಅದನ್ನು ನೋಡಿಕೊಂಡು ಮುಂದೆ ಬಂದವು. ಪುಟಾಣಿ ಗಿಡಗಳು ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣ್ತವೆ. ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಮರಗಳೆಲ್ಲ ದೊಡ್ಡದಾಗಿ ಕಾಣ್ತಿದ್ದಾವೆ. ನೋಡಿ ಹೇಗಿದ್ದಾವೆ ಅಲ್ವಾ. ನಿನ್ನೆಲ್ಲ ನೋಡಿಕೊಂಡು ನಮ್ಮನೆಯವರು ಈ ಸೈಡ್ ಹೋಗೋಣ ಬಾ ಅಂತೇಳಿ ಕರ್ಕೊಂಡೋಗ್ತಾಯಿದ್ರು. ಅಲ್ಲಿ ಯಾರನ್ನು ಕೂಡ ಬಿಡ್ತಾ ಇಲ್ಲ, ಅಲ್ಲಿಗೆ ಎಂಟ್ರಿ ಇಲ್ಲ. ಅಲ್ಲಿನೂ ಏನೋ ಕೆಲಸ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಬೋನ್ಸಾಯಿ ಟ್ರೀನೇ ಇದ್ದಾವೆ ಅಲ್ಲೂ ಕೂಡ. ಇಲ್ಲಿ ಬಿದ್ರದ್ದು ತುಂಬ ಚೆನ್ನಾಗಿದೆ, ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ ಬಾ ಅಂತೇಳಿ ಕರ್ಕೊಂಡೋಗಿದ್ರು. ನಾವು ಕೂಡ ಒಂದೆರಡು ಫೋಟೋ ತಗೊಂಡು ಬಂದವು. ಇಲ್ಲೂ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಫೋಟೋ ತಗೊಳೋದಕ್ಕೆ. ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಹಲಸಿನ ಹಣ್ಣು, ಮಾವು ಮತ್ತು ಹಲಸು ಮೇಳ ನಡೀತಾ ಇದೆ. ನಾವು ಒಳಗಡೆ ಹೋಗಬೇಕಾದ್ರೆ ನೇರಳೆ ಹಣ್ಣಿನ ಜ್ಯೂಸ್ ತೊಗೊಂಡಿದ್ವಿ. ಪುಟಾಣಿ ಗ್ಲಾಸಲ್ಲಿ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು ಕುಡಿಯೋಕ್ಕೆ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿ. ಇದೆಲ್ಲ ಇತ್ತು ಬರ್ರಿ ಮಾವಿನ ಅಲ್ವಾ. ಇವು ಚೆನ್ನಾಗಿರ್ತದೆ, ನಾವು ತಿಂತಿದ್ವಲ್ಲ. ಗೀತಕ್ಕ ಕೊಟ್ಟು ಕಳ್ಸದ. ಎಂತ ಅನ್ನೋದು ಮಾವಿನ ಹಣ್ಣು ತೊಗೊಂಡು ತಿನ್ನೋದಕ್ಕೆ ಒಂದು ಮಾವಿನ ಹಣ್ಣು ಕೊಟ್ಟಿದ್ರು. ನಾವು ತೊಗೊಂಡಿದ್ದು ಶ್ರೀನಿವಾಸಪುರ ಅಂತೇಳಿ, ಕೋಲಾರ ಡಿಸ್ಟಿಕ್ ಬರ್ತಂತೆ. ಅಲ್ಲೇ ಅವರು ಹಣ್ಣು ಅಲ್ಲೇದೆ ಅನಿಸುತ್ತೆ. ಗ್ಲಾಸ್ ಹೌಸು ಈ ಕಡೆ ಸೈಡು ಹೋಗೋಣ ಅಂತೇಳಿ ಅಲ್ಲಿ ಮಾವಿನ ಹಣ್ಣಿನ ಮೇಲೆ ನಡೀತಾ ಇತ್ತಲ್ಲ, ಅಲ್ಲಿ ಹಸಿನೇ ಬಂದವು. ಹಣ್ಣು ನಾವು ಅಲ್ಲೇ ಇಟ್ಟು ಬಂದಿದ್ವು, ಹೋಗ್ಬೇಕಾದ್ರೆ ತೊಗೊಂಡೋಗ್ತೀವಿ ಅಂತ ಹೇಳಿ. ಹಾಗೆ ಫೋಟೋ ಎಲ್ಲ ತೊಗೊಳ್ಳೋಣ ಅಂತೇಳಿ ಬಂದವು. ತುಂಬ ಚೆನ್ನಾಗಿದೆ. ಹಾಗೆಯೇ ಇದನ್ನು ನೋಡ್ತಾ ಇದ್ದರೆ ಯಾವ್ದು ನೆನಪಾಗ್ತಾ ಇದೆ ಅಂದರೆ, ನನಗೆ ಒಂದು ಸಲ ದಾವಣಗೆರೆಗೆ ಹೋಗಿದ್ವು. ದಾವಣಗೆರೆಗೆ ಅಂದರೆ ಅವರು ರಿಲೇಷನ್ ಏನಿಲ್ಲ, ಪರಿಚಯನೇ. ಹೀಗೇ ನಮ್ಮ ಬರೋದಕ್ಕೇ ಹೋಗಿದ್ವು. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ದಾವಣಗೆರೆಯಲ್ಲಿ ಗ್ಲಾಸ್ ಹೌಸು. ನಾನು ವೀಡಿಯೋ ಮಾಡ್ಕೊಂಡು ನಿಧಾನವಾಗಿ ಹೋಗ್ತಾಯಿದ್ದೆ. ನಮ್ಮನೆಯವರಂತೂ ಫಾಸ್ಟ್ ಬಿಡಿ, ನಾನು ಇವ್ರ ಸಮ ಅಂತೂ ನಡೆಯೋದಕ್ಕೆ ಆಗಲ್ಲ. ಏನು ಅಷ್ಟು ಫಾಸ್ಟಾಗಿ ನಡೀತಾರೆ ನಮ್ಮ ಮನೆಯಲ್ಲಿ. ನಾನೇನಾದರೂ ಇವ್ರ ಜೊತೆ ಹೋಗ್ಬೇಕು ಅಂದರೆ ರನ್ನಿಂಗ್ ಮಾಡ್ಕೊಂಡು ಹೋಗಬೇಕು. ಅದನ್ನೇ ಹೇಳ್ತಾ ಇರ್ತೀನಿ ನಾನು ಹೋಗ್ಬೇಕಾದ್ರೆ. ನಿಧಾನವಾಗಿ ಬರೋದೇ ಇಲ್ಲ ಅವರು. ಅವ್ರಿಗೆ ಅಲ್ಲೇ ಫಾಸ್ಟಾಗಿ ನಡೆದು ವಾಕ್ ಮಾಡಿ ರೂಢಿ ಆಗಿಬಿಟ್ಟಿದೆ ಅವ್ರಿಗೆ. ಹಾಗೆಯೇ ಲಾಲ್ಬಾಗ್ ಏನಾದರೂ ನೋಡ್ಕೊಂಡು ಬರಬೇಕು, ನಮಗೆ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅಂದರೆ ವೆಹಿಕಲ್ಸ್ ಕೂಡ ಇದೆ. ವೆಹಿಕಲಲ್ಲೂ ಕೂಡ ಕರ್ಕೊಂಡು ಲಾಲ್ಬಾಗ್ನ ತೋರಿಸ್ಕೊಂಡು ಬರ್ತಾರೆ, ಅದರಲ್ಲಿ ಕೂಡ ಹೋಗ್ಬೋದು.
ಇದು ಕಣ. ನಾವು ಎಲ್ಲ ನೋಡಿಕೊಂಡು ತಿರುಗಾಡ್ಕೊಂಡು ಬಂದ್ವು. ಹಾಗೆಯೇ ಇಲ್ಲಿ ಹಣ್ಣುಗಳೆಲ್ಲ ಸಿಗುತ್ತೆ. ನಾವಿಲ್ಲಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ವು. ಕಲ್ಲಂಗಡಿ ಹಣ್ಣು ತೊಗೊಂಡು ತಿಂದ್ಕೊಂಡು ಹಾಗೇ ತಿರುಗಾಡ್ಕೊಂಡು ಒಂದೆರಡು ಫೋಟೋಗಳ್ನ ತಗೊಂಡು ವೀಡಿಯೋಗಳನ್ನ ಮಾಡಿಕೊಂಡು ಬಂದ್ವು. ನನಗೆ ಲಾಲ್ಬಾಗ್ನಲ್ಲಿ ಎಲ್ಲ ಇಷ್ಟ ಆಯಿತು, ಎಲ್ಲದರಲ್ಲೂ ಚೆನ್ನಾಗಿದೆ. ಆದರೆ ಇಲ್ಲೊಂತ ಯಾಕೋ ಸ್ವಲ್ಪ ಬೇಜಾರಾಯಿತು. ಮೇಂಟೆನೆನ್ಸ್ ಇಲ್ಲ ಅನಿಸ್ತು. ಇಲ್ಲಿ ಏನಕ್ಕೋ ನೀಟ್ನೆಸ್ ಇಲ್ಲ. ಇಲ್ಲೊಂದು ಸ್ವಲ್ಪ ಏನಕ್ಕೋ ಬಿಟ್ಟಿದ್ದಾರೆ. ಇದು ಚೆನ್ನಾಗಿತ್ತು ನೋಡೋದಕ್ಕೆ. ಗಿಡ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆಯೇ ವಾಪಸ್ ಬಂದ್ವು ರಿಟನ್ನು. ಹಾಗೇ ನಮ್ಮ ಮನೆಯವರು ಅಂತ ಇದ್ದರು, ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇದೆಯಾ, ನನ್ನನ್ನು ವೀಡಿಯೋ ಮಾಡ್ಕೊಳೋದಿಲ್ವಾ ಅಂತ ಹೇಳಿ. ಅವ್ರದ್ದು ಕೂಡ ಒಂದು ವೀಡಿಯೋ ಮಾಡ್ಕೊತೀನಿ ಬನ್ನಿ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅವರು ಯೂಟ್ಯೂಬು ಅಷ್ಟು ಇಲ್ಲ, ಅಷ್ಟು ತಲೆನೂ ಕೆಡಿಸ್ಕೊಳೋದಿಲ್ಲ, ಏನಾದರೂ ಮಾಡ್ಕೊ ಹೋಗು ಅಂತ ಹೇಳಿ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಮತ್ತು ಸ್ಮೂಲಲ್ಲೆಲ್ಲ ಹಾಡ್ತಾರಲ್ಲ ಅವನ್ನೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತಾರೆ. ನಾನು ಕೂಡ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿದ್ದೆ, ಇವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹಾಗೆಯೇ ಇಲ್ಲಿ ಹೋಗೋಣ ಅಂತ ಬಂದ್ವು ಅಲ್ಲಿಂದ. ಇಲ್ಲಿ ಸ್ವಲ್ಪ ಮಳೆ ಬಂತು, ಹಾಗಾಗಿ ಮೇಲೆ ಹತ್ತೋದಕ್ಕೆ ಆಗಲಿಲ್ಲ. ಮಳೆ ಕಮ್ಮಿ ಆದಮೇಲೆ ಲಾಲ್ಬಾಗಿಂದ ಬಂದ್ವು. ಲಾಲ್ಬಾಗಿಂದ ಬಂದಮೇಲೆ ಹಾಗೆಯೇ ರಾಜ್ಕುಮಾರ್ ಸ್ಮಾರಕ ಭವನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವು. ಅಲ್ಲಿ ಹೋಗ್ಬೇಕಾದ್ರೇ ಹೇಳ್ಕೊಂಡು ಹೋಗ್ತಾಯಿದ್ರು, ಬೇಗ ಬೇಗ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬರಬೇಕು, ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ. ನಮ್ಮ ಮನೆಯವ್ರಿಗೆ ಎಲ್ಲೋದ್ರೂ ಇದೇನೆ, ಎಲ್ಲದರಲ್ಲೂ ಅರ್ಜೆಂಟು. ಹಾಗೆಯೇ ಹೂಗಳ್ನ ತೊಗೊಂಡೋಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಇಟ್ಟು, ಹಾಗೆಯೇ ಅಲ್ಲೇ ಕೂತ್ಕೊಳ್ಬೇಕು ಅನ್ನಿಸ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಲಿಲ್ಲ. ಬಂದ್ವು. ಅಲ್ಲಿದ್ದಾಗ ಅವ್ರ ಜೊತೆಯಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಮ್ಮ ಮನೆಯವರು ಸ್ವಲ್ಪ ಅರ್ಜೆಂಟ್ ಇದರಿಂದ ಅಲ್ಲಿ ಕೂತ್ಕೊಳ್ಳಲಿಲ್ಲ, ಬಂದು. ಹಾಗೆ ರಾಜ್ಕುಮಾರ್ ಸ್ಮಾರಕ ಭವನ, ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಸ್ಮಾರಕ ಭವನನೂ ಕೂಡ ಅಲ್ಲಿ ನೋಡ್ಕೊಂಡು ಬಂದ್ವು. ನೋಡಿ ಎಷ್ಟೊಂದು ಅಭಿನಯ ಮಾಡಿದ್ದಾರೆ ಇವರು, ಫಿಲಮ್ಗಳಲ್ಲಿ ಯಾವ್ಯಾವ ಪಾತ್ರಗಳನ್ನ ಮಾಡಿದ್ದಾರೆ ಅಂತ ಎಲ್ಲ ಫೋಟೋಗಳ್ನ ಹಾಕಿದ್ದಾರೆ. ಎಷ್ಟೊಂದು ಅಭಿನಯ ಮಾಡಿದ್ದಾರೆ ಅಲ್ವಾ. ಎಲ್ಲ ಪಾತ್ರಗಳನ್ನು ಕೂಡ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇನು ಅಷ್ಟು ನೋಡಿಲ್ಲ, ಸ್ವಲ್ಪ ನೋಡಿರೋದ್ರಲ್ಲೂ ಹೇಳ್ತಾ ಇದ್ದೀನಿ. ಇವ್ರ ಥರ ಯಾರೂ ಬೇರೆ ಮಾಡೋದಕ್ಕೂ ಆಗಲ್ಲ ಬಿಡಿ ಅನಿಸುತ್ತೆ. ಇಲ್ಲಿ ನೋಡಿಕೊಂಡು ಹಾಗೆಯೇ ಪಕ್ಕದಲ್ಲೇ ಅಂಬರೀಷ್ ಅವರ ಸ್ಮಾರಕ ಭವನ ಇದೆ, ಸಪ್ರೇಟ್ ಇದೆ. ಅಲ್ಲಿಗೆ ಹೋಗಿದ್ವು. ಹಾಗೆಯೇ ಅಂಬರೀಷ್ ಅವರವರ ಸ್ಮಾರಕ ಭವನಕ್ಕೆ ಬಂದು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ವಾಪಸ್ ಬೇಗ ಹೊರಟ್ವು. ಅಲ್ಲೇನು ಸಂಜೆ ಆಯಿತು ಸ್ವಲ್ಪ, ಹಾಗಾಗಿ ಬೇಗ ಬರೋಣ ಊರಿಗೆ ಅಂತ ಹೇಳಿ ಬಂದು ಅಮ್ಮ ಊರಿಗೆ ಬಂದು ನಾವು ನಮ್ಮ ಊರಿಗೆ ಬರಬೇಕು. ಅಲ್ಲೇ ಊಟ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿದರು. ಅಲ್ಲೂ ಊಟ ಮಾಡಿಕೊಂಡು ಹಾಗೆ ದೊಡ್ಡಮ್ಮ ಮನೆ ಅವ್ರ ಮನೆ ಹತ್ರ ಹೋಗಿ ಹೇಳ್ಬಿಟ್ಟು ಊರಿಗೆ ಬಂದು ರಾತ್ರಿ 10 ಗಂಟೆ ಆಯಿತು ಊರಿಗೆ ಬರೋದು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.